ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವೂ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸುವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅದಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಪಡೆದು ಜೀವಿಸುವಂತೆಯೂ ಕೂಡ ಅವರನ್ನು ಅವರ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ದೇವರ ಆಶೀರ್ವಾದಕ್ಕಾಗಿ ದೇವರ ಮಾತಿಗೆ ವಿಧೇಯರಾಗಲೇಬೇಕು. ಭಾಗ 6 ವಚನದ ಕಡೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಬ್ರಿಯ 3ನೇ ಅಧ್ಯಾಯ 7ರಿಂದ ವಚನಗಳನ್ನು ಓದಿ ತಿಳಿದುಕೊಳ್ಳುತ್ತಾ ಹೋಗೋಣ. ಇಬ್ರಿಯ 3:7. ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ಆದರೆ ಇಲ್ಲಿವರೆಗೆ ದೇವರು ನಮಗೆ ದರ್ಶನ ಕೊಡುವುದಕ್ಕಿಂತ ಮೊದಲು, ದೇವರನ್ನೇ ನಮಗೆ ತಿಳಿಯಪಡಿಸುವುದಕ್ಕಿಂತ ಮೊದಲು ನಮಗೆ ಏನೂ ಗೊತ್ತಿರಲಿಲ್ಲ. ಈ ಲೋಕದ ಪಾಪದ ಜೀವಿತಗಳಲ್ಲಿ ಜೀವಿಸ್ತಾ ಇದ್ದೇವೆ. ಆಮೇಲೆ ತಂದೆಯಾದ ದೇವರು ಪವಿತ್ರಾತ್ಮನ ಮೂಲಕ ನಮಗೆ ಪಡಿಸುತ್ತಲೇ ಇದ್ದಾರೆ. ಹಾಗಿರುವಾಗ ನಾವು ದೇವರ ಶಬ್ದಕ್ಕೆ ಕಿವಿ ಕೊಡದಿದ್ದರೆ ಇಲ್ಲ, ದೇವರ ವಾಕ್ಯವನ್ನು ಕೇಳಿದರೆ, ಅದರ ಕಡೆಗೆ ನಮ್ಮ ಮನಸ್ಸನ್ನು ತಿರುಗಿಸಿದರೆ ಎಂಬುದಾಗಿ. 8ನೇ ವಚನ. ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅಂದರೆ ಇದು ಇಸ್ರಾಯೇಲರಿಗೆ ಹೇಳಿದಂಥದ್ದು. ನಿಮ್ಮ ಹಿರಿಯರನ್ನು ನಾನು ಅನೇಕ ಅಲ್ಲಿ ಐಗುಪ್ತ ದೇಶದಿಂದ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಂದ, ದುಷ್ಟ ಅರಸನ ಕೈಯಿಂದ, ದುಷ್ಟ ರಾಷ್ಟ್ರದಿಂದ ನಾನು ಬಿಡುಗಡೆ ಮಾಡಿಕೊಂಡು ಬಂದೆ. ಆದರೆ ಅವರು ನನ್ನ ಮಾತನ್ನು ಕೇಳಿಲ್ಲ. ಬದಲಾಗಿ ಏನು ಮಾಡಿದರು, ಮತ್ತೆ ಪ್ರಾಪಂಚಿಕ ವಿಷಯಕ್ಕೆ ಹೋದರು. ಅವರ ಹೃದಯವನ್ನು ಕಠಿಣ ಮಾಡಿಕೊಂಡರು. ಅವರು ನನ್ನನ್ನು ಪರೀಕ್ಷಿಸಿದರು, ಅವರು ಏನು ಎಂಬುದಾಗಿ. ಯಾಕೆ ಅಂದರೆ ಅನೇಕ ಅಲ್ಲಿ ಕಷ್ಟ, ಸಂಕಟ, ದುಃಖನ ಅಲ್ಲಿ ನಡೆಸಿದಾಗ ಮೋಶೆ ಮುಖಾಂತರ, ಅರೋನನ ಮುಖಾಂತರ ದೇವರು ಅನೇಕ ಕಾರ್ಯಗಳನ್ನು ಅವರು ಮಾಡಿದರು. ಅದನ್ನು ಕಂಡರೂ ಕೂಡ ಅವರ ಮನಸ್ಸು ದೇವರ ಕಡೆಗೆ ತಿರುಗಲಿಲ್ಲ. ವಾಪಸ್ಸು ಪ್ರಾಪಂಚಿಕದ ಕಡೆಗೆ ಇತ್ತು, ಅವರ ಹಿಂದಿನ ಜೀವಿತಕ್ಕೆ ಇತ್ತು. ಅದಕ್ಕೆ ಹೇಳ್ತಾ ಇದ್ದಾರೆ ಯಾರಿಗೆ, ಈ ಕಿರಿಯರಿಗೆ, ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಹಾಗೆ ಒಂದು ವೇಳೆ ಇವತ್ತು ನಮ್ಮ ಹಿರಿಯರಿಗೂ ಕೂಡ ದೇವರು ಆರಿಸಿಕೊಂಡವರ ಮುಖಾಂತರ ತಿಳಿಸಿರಬಹುದು. ಅವರು ಒಂದು ವೇಳೆ ಹೃದಯವನ್ನು ಕಠಿಣ ಮಾಡಿಕೊಂಡಿರಬಹುದು. ಆದರೆ ಅನೇಕ ಶಿಕ್ಷೆಗಳನ್ನು ಅವರು ಅನುಭವಿಸಬಹುದು. ಅದಕ್ಕೆ ದೇವರು ನಮಗೆ ಹೇಳ್ತಾ ಇದ್ದಾರೆ, ನೀವು ಅವರು ಹಾಗೆ ಮಾಡಬೇಡಿ. ಈ ಹೊತ್ತು ನೀವು ದೇವರ ಶಬ್ದಕ್ಕೆ ಕಿವಿ ಕೊಟ್ಟಾರೆ ಅಂತ ಈಗ ದೇವರು ನಮಗೆ ಪಡಿಸ್ತಲೇ ಇದ್ದಾರೆ. ಹಾಗೆ ನಾವು ಇದನ್ನು ಏನು ಮಾಡಬೇಕು, ದೇವರ ಶಬ್ದಕ್ಕೆ ಕಿವಿ ಕೊಡಬೇಕು. ನಮ್ಮ ಹಿರಿಯರು ಒಂದು ವೇಳೆ ಕೇಳಲಿಲ್ಲ, ಮಾಡಲಿಲ್ಲ, ವಿಶ್ವಾಸ ಇಡಲಿಲ್ಲ ಅಂತೇಳಿ ನಾವು ಆ ರೀತಿ ಅವರ ಹಾಗೆ ನಾವು ಆಗಬಾರದು ಎಂಬುದಾಗಿ. ಹಾಗೆ 9ನೇ ವಚನ. ಅವರು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ 40 ವರ್ಷ ನಾನು ನಡೆಸುತ್ತಿದ್ದ ಕೃತ್ಯಗಳನ್ನು ನೋಡಿದರು. ಅಂದರೆ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಅವರನ್ನು ಬಿಡುಗಡೆ ಮಾಡಿಕೊಂಡು ಬರಲಿಕ್ಕೆ ಮೋಶೆ ಮುಖಾಂತರ ಅನೇಕ ಕಾರ್ಯಗಳನ್ನು ಮಾಡಿದರು. ಎಷ್ಟೋ ಕಾರ್ಯಗಳನ್ನು ನೋಡಿದ್ರಲ್ಲಿ ನಾವು ಇದರ ವಿಮೋಚನಾ ಕಾಂಡ, ಅರಣ್ಯಕಾಂಡದಲ್ಲಿ ನಾವು ಓದಲೂಬಹುದು. ಅದಲ್ಲದೆ ವಿಶೇಷವಾಗಿ ಅವರನ್ನು ಮೋಶೆ ಮುಖಾಂತರ ನಡೆಸಿಕೊಂಡು ಬಂದಂತಹ ಕೆಂಪು ಸಮುದ್ರದ ನೀರನ್ನು ಅಡ್ಡಗೋಡನ್ನಾಗಿ ನಿಲ್ಲಿಸಿ ಇಸ್ರಾಯೇಲರನ್ನು ದಾಟಿಸಿದರು. ಅವರ ವಿರೋಧಿಗಳನ್ನು ಅವರನ್ನು ಬೆನ್ನಟ್ಟಿಕೊಂಡು ಬರುವಾಗ ಅವರನ್ನು ಏನು ಮಾಡಿದರು, ಇಸ್ರಾಯೇಲರಿಗೆ ಬೆಳಕನ್ನು ಕೊಟ್ಟು ಅವರಿಗೆ ಕತ್ತಲೆಯನ್ನು ಮಾಡಿ, ಇಸ್ರಾಯೇಲರು ದಾಟಿದ ಮೇಲೆ ಅವರಿಗೆ ಬೆಳಕನ್ನು ಮಾಡಿ ಅವರನ್ನು ಸಮುದ್ರದೊಳಗೆ ಬರುವಂತೆ ಮಾಡಿ ಅವರನ್ನು ವಾಪಸ್ಸು ಮೋಶೆ ಮುಖಾಂತರ ನೀರನ್ನು ಬರ ಮಾಡಿ ಮುಚ್ಚಿ ಸರ್ವನಾಶ ಮಾಡಿದರು. ಇಂಥ ಕಾರ್ಯಗಳನ್ನು ಮಾಡಿದರೂ ಕೂಡ ಅವರು ದೇವರ ಮಾತು ಕೇಳಿ
ಬಿಡಲಿಲ್ಲ. ದೇವರ ವಿರುದ್ಧ ಗುಣಗುಟ್ಟಿದರು. ವಾಪಸ್ ಅವರು ದೇವರ ಮೇಲೆ ವಿಶ್ವಾಸ ಇಡದೆ ಆರೋಣನು ಎಷ್ಟೇ ಶ್ರಮಪಟ್ಟರೂ ಕೂಡ ಮಾತು ಕೇಳದೆ ವಿಗ್ರಹಗಳನ್ನ ಮಾಡಿಸಿಕೊಂಡು ಅದಕ್ಕೆ ಎದ್ದು ಕುಣಿದಾಡಿದರು, ಕುಡಿದರು, ತಿಂದರು ಎಂಬುದಾಗಿ ನಾವು ಇದನ್ನು ಓದುತ್ತೇವೆ. ಹಾಗೆ ಅವರು ಏನು ಮಾಡಿದರು? 40 ವರ್ಷ ಅದ್ಭುತ ಕಾರ್ಯಗಳನ್ನ ಮಾಡಿದರು ಕೂಡ. ಹಾಗೆ ಇವತ್ತು ಕೂಡ ಅನೇಕರು ಏನಾಗಿದ್ದಾರೆ ಅಂದರೆ, ನಮ್ಮನ್ನು ದೇವರು ಅನೇಕ ರೀತಿಯ ಅದ್ಭುತ ಕಾರ್ಯಗಳಿಂದ ನಮ್ಮನ್ನು ರಕ್ಷಿಸಿ ರಕ್ಷಣೆ ಕೊಟ್ಟು ನಾವು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗೋಣ ನಡೆಸ್ತಾ ಬಂದಾಗ ಮತ್ತೆ ಪುನಃ ನಾವು ದೇವರನ್ನು ಮರೆತು ಏನು ಮಾಡ್ತಾಯಿದ್ದೀವಿ? ನಮ್ಮ ವಿದ್ಯೆ, ಉದ್ಯೋಗ, ಹಣ, ಅಂತಸ್ತು, ಐಶ್ವರ್ಯ, ಲೋಕದ ಹಿಂದೆ ಬೆಳ್ಳಿ ಬಂಗಾರ, ಅಲಂಕಾರ, ನಾನಾ ರೀತಿಯಲ್ಲಿ ನಾವು ದೇವರನ್ನು ಮರೆತು ಹೋಗುತ್ತೇವೆ. ಹಾಗೆ ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಇಷ್ಟೆಲ್ಲ ಮರೆತ ಹಾಗೆ ನಾವು ಕೂಡ ಆಗಬಾರದು. ನಾವು ನೋಡಿದ್ದೇವೆ, ನೋಡ್ತಲೇ ಇದ್ದೇವೆ. ಆದುದರಿಂದ ನಮ್ಮ ಮನಸ್ಸನ್ನು, ಹೃದಯವನ್ನು ನಾವು ಕಠಿಣ ಮಾಡಿಕೊಳ್ಳಬಾರದು. 10ನೇ ವಚನಕ್ಕೆ, ಆದುದರಿಂದ ನಾನು ಆ ಸಂತತಿಯವರ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವರು ಎಂದು ಹೇಳಿದನು. ಆದರೆ ಅವರು ನನ್ನ ಮಾರ್ಗಗಳನ್ನು ತಿಳಿದುಕೊಳ್ಳಲಿಲ್ಲ. ನೋಡಿ, ಅವರು ತಪ್ಪಿ ಹೋಗೋದ್ರಿಂದ ಅಷ್ಟು ಅದ್ಭುತ ಕಾರ್ಯಗಳನ್ನ ಮಾಡಿ, ಅಷ್ಟು ಉಪಕಾರಗಳನ್ನ ಮಾಡಿ ಆ ಸಂತಾನದ ಮೇಲೆ ದೇವರು ಕೋಪಗೊಂಡರು. ಅವರು ದೇವರ ಮಾರ್ಗವನ್ನು ಅವರು ತಿಳಿದುಕೊಳ್ಳಲಿಲ್ಲ, ಹೃದಯದಲ್ಲಿ ತಪ್ಪಿ ಹೋದರು. ಹೀಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಅನೇಕ ಸಹಾಯಗಳನ್ನು ನಾವು ಪಡೆದುಕೊಂಡು ದೇವರ ಒಂದು ಪ್ರೀತಿ ಕರುಣೆ ನಾವು ತಿಳಿದುಕೊಳ್ಳದೆ ಹೃದಯವನ್ನು ಕಠಿಣ ಮಾಡ್ಕೊಂಡು ಹೋದರೆ ನಮ್ಮ ಸಂತತಿಯ ಮೇಲೆ ಕೂಡ ಕೋಪ. ಅದಕ್ಕೆ ವಿಮೋಚನ ಕಾಂಡ 20:5-6 ಮತ್ತು 34:7 ಅರಣ್ಯ ಕಾಂಡದಲ್ಲಿ ಕೂಡ ನಾವು ಓದುತ್ತೇವೆ. ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಎಂಬುದಾಗಿ ನಾವು ಇದನ್ನು ಓದುತ್ತೇವೆ. ಅದೇ ವಾಕ್ಯದ ಅರ್ಥ ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಸಂತತಿಯವರ ಮೇಲೆ ಕೋಪ. ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವರು, ಹೃದಯವನ್ನು ದೇವರ ಕಡೆ ತಿರುಗಿಸೋದಿಲ್ಲ, ದೇವರ ಮಾರ್ಗವನ್ನು ತಿಳಿದುಕೊಳ್ಳುವುದಿಲ್ಲ. ನಾವು ಹೀಗೆ ಆಗಬಾರದು. ನನ್ನ ಸಹೋದರ ಸಹೋದರಿಯರೇ, 11ನೇ ವಚನ, ಹೀಗಿರಗಳು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದಿಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು. ನೋಡಿ, ಅನೇಕ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗೋಣ ಅನೇಕ ರೀತಿಯಲ್ಲಿ ದೇವರು ನಮ್ಮನ್ನು ರಕ್ಷಿಸ್ತಾ ಬರುವಾಗ ಮತ್ತು ನಮ್ಮ ಹೃದಯವನ್ನು ಪ್ರಾಪಂಚಿಕದ ಕಡೆಗೆ ನಾವು ಒಳ್ಳೆಯದಾದ ಮೇಲೆ ಒಳ್ಳೆಯ ಶಾಂತಿ, ಸಮಾಧಾನ, ಆರೋಗ್ಯದಲ್ಲಿರುವಾಗ ಆಮೇಲೆ ನಾವು ಉನ್ನತ ಸ್ಥಿತಿಗೆ ಬರುವಾಗ ದೇವರನ್ನು ಮರೆತು ಹೃದಯದಲ್ಲಿ ನಾವು ತಪ್ಪಿ ಹೋಗಿ ಈ ಲೋಕದ ವಿಷಯಕ್ಕೆ ನಾವು ಹೋಗುವುದಾದರೆ ನಮ್ಮ ಮೇಲೆ ದೇವರು ಕೋಪಗೊಂಡು ಆಮೇಲೆ ಈಗ 11ನೇ ವಚನದಲ್ಲಿ ನಾವು ಓದಿದ ಹಾಗೆ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದಿಲ್ಲ ಎಂದು ಕೋಪಗೊಂಡು ಪ್ರಮಾಣ ಮಾಡ್ತಾರೆ. ಖಂಡಿತವಾಗಿ ನನ್ನ ಆಶೀರ್ವಾದ ಇನ್ನು ಯಾವಾಗಲೂ ಇಲ್ಲ ಎಂಬುದಾಗಿ. ಹಾಗೆ ದೇವರು ನಮ್ಮ ಮೇಲೆ ಉಪವಾಸತೆಗೆ ಕೋಪಗೊಂಡ್ರೆ ಮೊದಲಿಗಿಂತಲೂ ನಾವು ಮತ್ತೆ ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ನಾವು ಗುರಿಯಾಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ದೇವರು ಮಾಡಿದ ಕಾರ್ಯಗಳನ್ನು ನಾವು ಮರೆತು ಯಾವಾಗಲೂ ಜೀವಿಸಬಾರದು. ಎಷ್ಟೇ ಆಸ್ತಿ ಐಶ್ವರ್ಯ ಏನೇ ಬಂದರೂ ಸಂಪೂರ್ಣ 100ಕ್ಕೆ 100ರಷ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ದೇವರ ದೃಷ್ಟಿ ನಮ್ಮಿಂದ ಹೋಗಬಾರದು. ದೇವರು ನಮ್ಮಿಂದ ಮುಖ ತಿರುಗಿಸಿಕೊಳ್ಳಬಾರದು. ನಮ್ಮ ಕಡೆಗೆ ದೇವರು ಬೆನ್ನು ಹಾಕಬಾರದು. ಒಂದು ವೇಳೆ ಹಾಗೆ ಮಾಡಿದರೆ ಹೀಗಿರಲು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದಿಲ್ಲ ಎಂದು ಕೋಪಗೊಂಡು ಪ್ರಮಾಣ ಮಾಡಿದನು. ಮೊದಲು ಇದ್ದದಕ್ಕಿಂತ 7ರಷ್ಟು ಕಷ್ಟಗಳನ್ನು ಜಾಸ್ತಿ ನಾವು ಅನುಭವಿಸಬೇಕಾಗ್ತದೆ. ಅಲ್ಲದಿದ್ದರೆ ಸಂತತಿಯವರು ಅಂದರೆ ನಮ್ಮ ಸಂತಾನಕ್ಕೆ ಇಲ್ಲಿ ಪಾಪ ಇದೆ ಎಂಬುದಾಗಿ ಈ ಒಂದು ಅರ್ಥವು ನಮಗೆ ತಿಳಿಯಪಡಿಸುತ್ತದೆ. 12ನೇ ವಾಕ್ಯ, ಸಹೋದರರೇ, ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿ ಇರಬಾರದು. ಸರ್ವ ಸೃಷ್ಟಿಕರ್ತನಾದಂಥ ದೇವರು, ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರು, ಯಾವಾಗಲೂ ಜೀವಸ್ವರೂಪನಾದಂಥ ದೇವರು ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ಉನ್ನತ ಮಟ್ಟಕ್ಕೆ ತಂದು ದೇವರನ್ನೇ ನಮಗೆ ತಿಳಿಯಪಡಿಸಿ ನಮ್ಮನ್ನು ಸಾಕಿ ಸಲಹುತ್ತಾ ಇರುವಾಗ, ಎಲ್ಲವನ್ನು ಕೊಟ್ಟು ಹೀಗಿರುವಾಗ ಮತ್ತೆ ವಾಪಸ್ಸು ನಮಗೆ ಆಸ್ತಿ ಐಶ್ವರ್ಯ ಉದ್ಯೋಗ ಹಣ ಬಂದಾಗ ದೇವರನ್ನು ಬಿಟ್ಟು ಅದರ ಮೇಲೆ ಮನಸ್ಸು ಇಡುವಂಥ ಒಂದು ಕೆಟ್ಟ ಹೃದಯ ನಮ್ಮೊಳಗಿರಬಾರದು. ಇದೆಲ್ಲ ನನಗೆ ದೇವರೇ ಕೊಟ್ಟ ಎಂಬುದಾಗಿ ಏನೇ ಆದರೂ ಎಷ್ಟೇ ಐಶ್ವರ್ಯ ಬಂದರೂ ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಬೇಕು. ಒಂದು ವೇಳೆ ದೇವರನ್ನು ಅರಿತು ನಾನು ಮಾಡಿದೆ, ನಾನು ಓದಿದೆ, ನನ್ನ ಸಂಪಾದನೆ, ನನ್ನ ಉದ್ಯೋಗ, ನನ್ನ ಮನೆ, ನನ್ನ ಗಾಡಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಪ್ರಾಣಿ,
ನನ್ನ ಪಕ್ಷಿಂತ ಹೋಗುವುದಾದರೆ ಅಂಥವರಲ್ಲಿ ಕೆಟ್ಟ ಈ ಹೃದಯ ಅವುಗಳಿರಬಾರದು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಇದೆಲ್ಲವೂ ದೇವರು ನನಗೆ ದಾನವಾಗಿ ಕೊಟ್ಟರು ಎಂಬುದಾಗಿ ನಾವು ಮುಂದೆ ಸಾಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 13ನೇ ವಚನ, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರೋ ತನಕ ಪ್ರತಿನಿತ್ಯ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಈ ವಾಕ್ಯವನ್ನು ಸಂಪೂರ್ಣವಾಗಿ ವಚನಗಳನ್ನ ಅರ್ಥ ಮಾಡಿಕೊಂಡು ಕೇಳಿಕೊಂಡು ಇತರರನ್ನು ಕೂಡ ನಾವು ದೇವರ ವಿಷಯವಾಗಿ ಅವರನ್ನು ಎಚ್ಚರಿಸಬೇಕಾಗಿದೆ. ನಾವು ಒಬ್ಬರನ್ನೊಬ್ಬರು ನೋಡಪ್ಪ ಹೀಗೆ ಮಾಡೋದು ಸರಿ ಇಲ್ಲ, ಇಂಥ ಯೋಚನೆ ಸರಿ ಇಲ್ಲ, ದೇವರಿಗೆ ಈ ರೀತಿ ಕೋಪ ಬರಕ್ಕೆ ಬಿಡಬಾರ್ದು. ಇಸ್ರಾಯೇಲರು ದೇವರನ್ನು ಬಿಟ್ಟು ಹೋದ್ದರಿಂದ ದೇವರವರ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ನೋಡಿ ಉಪವಾಸ ವಿಗ್ರಹಾರಾಧನೆಗೆ ಹೋದುವರಿಂದ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಿದರು. 20 ವರ್ಷಕ್ಕೆ ಮೇಲ್ಪಟ್ಟು ಅರಣ್ಯದಲ್ಲಿ ಮತ್ತು ಮರುಭೂಮಿಯಲ್ಲಿ ಸತ್ತರು. ಅನೇಕ ಶಿಕ್ಷೆಗಳನ್ನ ಈ ಹಿಂದಿನ ಒಂದು ಸಂದೇಶದಲ್ಲಿ ವಿಮೋಚನಕಾಂಡ, ಅರಣ್ಯಕಾಂಡದಲ್ಲಿ ಓದಿದ್ದೇವೆ, ಈಗಲೂ ಓದಬಹುದು. ಯೆಹೋಶುವ, ಕಾಲೇಬ ಮಾತ್ರ ಇಬ್ಬರು ಏನು ಮಾಡಿದ್ರು, ಕಾನಾನ್ ದೇಶ ಸೇರಿದರು. 20 ವರ್ಷದ ಮೇಲ್ಪಟ್ಟವರೆಲ್ಲರ ಶವಗಳು ಅರಣ್ಯದಲ್ಲಿ ಮರುಭೂಮಿಯಲ್ಲಿ ಬಿತ್ತು. ಇದನ್ನು ನಾವು ಒಬ್ಬರಿಂದೊಬ್ಬರು ಎಚ್ಚರಿಸಬೇಕಾಗಿದೆ. ದೇವರು ನಮ್ಮ ಮೇಲೆ ತೋರಿಸಿದ ಪ್ರೀತಿಯನ್ನು ಮರೆತು ಈ ಲೋಕದ ವಿಷಯದಲ್ಲಿ ನಾವು ಹೋಗುವುದಾದರೆ, ದೇವರ ವಾಕ್ಯಕ್ಕೆ ವಿರೋಧವಾಗಿ ವಿಧೇಯರಾಗದೆ ನಾವು ದೇವರನ್ನು ಕೋಪಕ್ಕೆ ಎಬ್ಬಿಸುವುದಾದರೆ ಸಂತತಿಗೆ ಕೂಡ ಕೋಪ ಬರುತ್ತದೆಂಬುದಾಗಿ ಹಿಂದಿನ ವಚನದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಇದನ್ನು ಪ್ರತಿನಿತ್ಯ ಒಬ್ಬರಿಗೊಬ್ಬರು ಎಚ್ಚರಿಸಬೇಕಾಗಿದೆ. 14ನೇ ವಚನ, ಮೊದಲಿನಿಂದಿರುವ ಭರವಸೆಯನ್ನು ಅಂತ್ಯದವರೆಗೆ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವೆ ಅಲ್ಲ. ದೇವರ ಬಳಿಗೆ ಬರಕ್ಕೆ ಮೊದಲು ಕಷ್ಟ, ಸಂಕಟ, ದುಃಖದಲ್ಲಿದ್ದಾಗ ನಾವು ಬೇಗ ಸಭೆಗೆ ಹೋಗೋದು, ವಾಕ್ಯ ಕೇಳೋದು, ಪ್ರಾರ್ಥನೆ ಮಾಡೋದು ಬಹಳ ಜೋರಾಗಿ, ಯಾವಾಗ ದೇವರ ಸಭೆ ಇರುತ್ತದೆ, ನಾವು ಯಾವಾಗ ದೇವಾಲಯಕ್ಕೆ ಹೋಗ್ತೇವೆ ಅಂತ ಬಹಳ ಕಾತುರದಿಂದಿರುತ್ತೇವೆ. ಆಮೇಲೆ ಅಲ್ಲಿ ಹೋಗಿ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಅನೇಕ ಕಷ್ಟ ಸಂಕಟಗಳಿಂದ ಬಿಡುಗಡೆ ಆದ ಮೇಲೆ ಮತ್ತೆ ನಾನು ನನ್ನದೆಂಬುದಾಗಿ ದೇವರನ್ನು ಮರೆತೇ ಬಿಡ್ತೀವಿ. ಪ್ರಾರ್ಥನೆ ಇಲ್ಲ, ಯಾವುದೂ ಇಲ್ಲ, ಇತರರಿಗೆ ದೇವರ ಬಗ್ಗೆ ಹೇಳುವುದೇ ಇಲ್ಲ. ಮತ್ತು ಲೋಕದ ವಿಷಯಕ್ಕೂ ಈ ಪ್ರಾಪಂಚಿಕದ ವಿಷಯಕ್ಕೂ ನಾವು ಹೋಗೋರಾಗಿದ್ದೇವೆ. ಹೀಗಿರುವಾಗ ಅದನ್ನು ಯಾವಾಗಲೂ ಆ ರೀತಿ ನಾವು ಮಾಡಬಾರ್ದು. ಮೊದಲು ಯಾವ ಕಷ್ಟ, ಸಂಕಟ, ದುಃಖದಲ್ಲಿರುವಾಗ ಯಾವ ರೀತಿ ನಾವು ದೇವರ ಬಳಿಗೆ ಬಂದಿದ್ದೇವೆಯೋ, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದೆಯೋ, ರಕ್ಷಣೆ ಕೊಟ್ಟಿದ್ದಾರೆಯೋ, ರಕ್ಷಿಸ್ತಾ ಇದ್ದಾರೆಯೋ, ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವಮಾನ ಕಾಲದವರೆಗೂ ನಮ್ಮನ್ನು ನಾವೇ ತಗ್ಗಿಸಿಕೊಂಡು ದೇವರೇ ನಿನಗೆ ಸ್ತೋತ್ರ, ಇದು ನೀನು ಕೊಟ್ಟಿದ್ದಪ್ಪ ಎಂಬುದಾಗಿ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ಆಶೀರ್ವಾದ. ಇಲ್ಲದರ ಸಂತತಿಯವರ ಮೇಲೆ ದೇವರಿಗೆ ಕೋಪ ಬರುವುದೆಂಬುದಾಗಿ ನಾವು 10ನೇ ವಚನದಲ್ಲಿ ನಾವು ಓದಿಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 15ನೇ ವಚನಕ್ಕೆ ಹೋಗುವಾಗ ಮತ್ತೆ ನಮ್ಮನ್ನಲ್ಲಿ ಎಚ್ಚರಿಸ್ತಾ ಇದ್ದಾರೆ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಈಗಲೂ ನಮಗೆ ಪ್ರತಿನಿತ್ಯವೂ ಕೂಡ ನಿಜವಾಗಿ ದೇವರ ವಾಕ್ಯವು ಇವತ್ತು ಅನೇಕರು ಸುಳ್ಳು ಬೋಧಕರು, ಪ್ರವಾದಿಗಳಿದ್ದಾರೆ. ಇದನ್ನು ಹಿಂದಿನ ಸಂದೇಶದಲ್ಲಿ ಕೂಡ ಬಹಳ ನೀವು ತಿಳಿದುಕೊಂಡಿದ್ದೀರಿ. ಆದರೆ ಸರಿಯಾಗಿ ಸತ್ಯ ಸುವಾರ್ತಿಗರು ದೇವರಿಂದ ಆಯ್ಕೆಯಾದವರು ಎಂಬುದಾಗಿ ಕೇಳಿ ಬೋಧನೆ ಮಾಡುವಾಗ ಆ ಶಬ್ದಕ್ಕೆ ಕಿವಿಗೊಟ್ಟು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಪಾಪಗಳನ್ನ, ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ನಾವು ಮುಂದೆ ಜೀವಿಸಬೇಕಾಗಿದೆ. ಅದು ಮಾತ್ರ ಅಲ್ಲ, ವಚನಗಳನ್ನು ಕೇಳಿಕೊಂಡು ಬರೆದು ಇಟ್ಟುಕೊಂಡು ಮುಂದೆ ಅದೇ ವಚನಗಳನ್ನು ಅಭ್ಯಾಸ ಮಾಡಿ ಖಂಡಿತವಾಗಿಯೂ ನಾವು ಏನು ಮಾಡಬೇಕಾಗಿದೆ, ಅದರಂತೆ ನಾವು ಮುಂದೆ ಸಾಗಬೇಕಾಗಿದೆ. ದೇವರ ವಾಕ್ಯಕ್ಕೆ ಕಿವಿಗೊಡಬೇಕಾಗಿದೆ. ಅದಕ್ಕೆ ಇಲ್ಲಿ 15ನೇ ವಚನದಲ್ಲಿ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ಪ್ರತಿನಿತ್ಯವೂ ಕೊಡಲೇಬೇಕು. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲಿ ತಪ್ಪಿ ಹೋಗಿದ್ದೇವೆ, ದೇವರಿಗೆ ಯಾವ ರೀತಿ ನಮ್ಮ ಮೇಲೆ ಕೋಪ ಬರ್ಬೋದು, ಯಾವ ರೀತಿ ಶಿಕ್ಷೆಗೆ ನಾವು ಒಳಗಾಗ್ಬೋದು, ಯಾವ ರೀತಿ ಸರಿಪಡಿಸಿಕೊಳ್ಳಬೇಕು ಎಂಬುದನ್ನು ಕಿವಿಗೊಟ್ಟು ನಾವು ಬದಲಾಗಬೇಕಾಗಿದೆ. ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅನೇಕರನ್ನು ನೋಡಿದ್ದೇವೆ. ನಮ್ಮ ಹಿರಿಯರಿಗೂ ಕೂಡ ಅಥವಾ ಅವರಿಗೂ ನಾವು ದೇವರ ವಾಕ್ಯವನ್ನು ತಿಳಿಸಿ ವಿರುದ್ಧವಾದವರು ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಈ ಭೂ ಯಾತ್ರೆಯನ್ನು ಮುಗಿಸಿದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ನಾನು ಪಾಸ್ಟರ್ಗಳು, ರೆವರೆಂಡು, ಬಿಷಪ್ಪು, ಡಾಕ್ಟರೇಟು, ಅವರು ಇವರು PhD ಮಾಡಿದ್ದೇನೆ ಹಾಗೆಂತಲ್ಲಿ ಹೇಳಿಕೊಂಡು ನಾನಾ ರೀತಿಯಲ್ಲಿ ದೇವರಿಗೆ
ವಿರುದ್ಧವಾಗಿ ನಾಟಕ ಜೀವನ ಮಾಡಿದರು. ಅನೇಕ ಕಷ್ಟ, ಸಂಕಟ, ದುಃಖದಲ್ಲಿ, ಕಣ್ಣೀರಲ್ಲಿ ಕೈ ತೊಳ್ಕೊಂಡು ಏನೇನೋ ಆಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದ್ದಾರೆ. ಇದು ನನ್ನ ಜೀವಿತದಲ್ಲಿ ನಾನು ಕಂಡಂಥ ವಿಷಯದಿಂದ ನಾನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ ನನ್ನ ಸಹೋದರ ಸಹೋದರಿಯರೇ. ಆದ್ದರಿಂದ ಅವರಾಗಿ ನಾವು ಆಗಬಾರದು. ದೇವರು ನಮ್ಮನ್ನು ಪ್ರೀತಿಯಿಂದ ಅಂತ್ಯದ ದಿವಸ, ನ್ಯಾಯ ತೀರ್ಪಿನ ದಿವಸ ನಾವು ದೇವರೊಂದಿಗೆ ಅವರ ಬಳಗಡೆಯಲ್ಲಿ ಕುರಿಗಳಾಗಿ ನಿಂತು ಪರಲೋಕಕ್ಕೆ ಸೇರಬೇಕೆಂಬುದಾಗಿ, ನಾವು ನಾಶವಾಗಬಾರದು ಎಂಬುದಾಗಿ ಒಂದೇ ಒಂದು ಜೀವಿತದಿಂದ ನಮ್ಮನ್ನು ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿ ಇವತ್ತು ನಡೆಸ್ತಾ ಇದ್ದಾರೆ. ಹೀಗಿರುವಾಗ ಯಾವುದೇ ಕಷ್ಟ, ಸಂಕಟ, ದುಃಖ ಬರಲಿ, ದೇವರ ಮೇಲೆ ಭರವಸೆ ಇಟ್ಟು ಭೂಲೋಕದ ಜೀವನವನ್ನು ನಾವು ಅಂತ್ಯಗೊಳಿಸಬೇಕಾಗಿದೆ. ಇದಾಗಿದೆ ನಮ್ಮ ಗುರಿ. ನಮ್ಮ ಹಿರಿಯರ ಹಾಗೆ ವಿರೋಧಿಗಳಾಗಿ ನಾವು ಆಗಬಾರದು. 16ನೇ ವಚನ, ಎಂಬುದರನ್ನು ಕೇಳಿ ಕೋಪವನ್ನು ಬಿಸಿದವರು ಯಾರು? ಮೋಶೆ ಕೈಗಳಗಿದ್ದು ಐಗುಪ್ತದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ? ಇವತ್ತು ದೇವರನ್ನು ಕೋಪಕ್ಕೆ ಎಬ್ಬಿಸಿದ್ದು ಯಾರು? ಮೋಶೆ ಮುಖಾಂತರ 40 ವರ್ಷ ಅಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಅವರು ನೋಡಿ ವಿರುದ್ಧವಾದರು. ಆಗ ಮೋಶೆ ಕೈಗಳಗಿದ್ದ ಐಗುಪ್ತದೊಳಗಿಂದ ಹೊರಟು ಬಂದವರಲ್ಲವೇ? ಇವತ್ತು ಮೋಶೆ ಮುಖಾಂತರ ಯಾರನ್ನು ನಡೆಸಿದರು ಅವರು ದೇವರಿಗೆ ವಿರುದ್ಧವಾಗಿ ಅಲ್ಲಿ ಬಿದ್ದರು. ಅವರಿಂದ ದೇವರಿಗೆ ಕೋಪ ಬಂತು. ಆದ್ದರಿಂದ ಅವರು ಶಾಪಗ್ರಸ್ತರಾದರು. ಹಾಗೆ ಇವತ್ತು ನಾವು ಕೂಡ ಏನು ಮಾಡ್ತಾ ಇದ್ದೇವೆ? ದೇವರ ಪವಿತ್ರಾತ್ಮನ ಮೂಲಕ ಯಾರ ಮೂಲಕ ನಮ್ಮನ್ನು ಕಠಿಣವಾಗಿ ಎಚ್ಚರಿಸಬೇಕೋ, ದಂಡಿಸ್ತಾರೋ, ನಮ್ಮನ್ನು ಗದರಿಸ್ತಾರೋ, ಹಾಗಿರುವಾಗ ಕೇಳಿ, ಒಂದು ವೇಳೆ ನಾವು ಈ ದೇವರನ್ನು ಅರಿತು ತಪ್ಪು ಮಾಡಿದರೂ ಕೂಡ ಸರಿಯಾಗಿ ಸುವಾರ್ತೆಯನ್ನು ಕೇಳಿ ಅರ್ಥ ಮಾಡಿಕೊಂಡು ದೇವರ ಮಾತಿಗೆ ವಿಧೇಯರಾಗದಿದ್ದರೆ ನಮ್ಮಿಂದಾಗಿ ದೇವರಿಗೆ ಕೋಪ, ನಮ್ಮ ಮೇಲೆ ದೇವರಿಗೆ ಕೋಪ ಬರಲು ನಾವೇ ಕಾರಣರಾಗ್ತೇವೆ. ಆದ್ದರಿಂದ ಬಹಳ ಎಚ್ಚರವಿರಬೇಕು. ದೇವರು ನಮಗೆ ಸ್ತೋತ್ರವಾಗಲಿ. 17ನೇ ವಚನ, ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು? ಪಾಪ ಮಾಡಿದವರ ಮೇಲೆ ಅಲ್ಲವೇ? ಅರಣ್ಯಕಾಂಡ 14ನೇ ಅಧ್ಯಾಯದಲ್ಲಿ ನಾವು ಇದನ್ನು ಓದುತ್ತೇವೆ. ನನ್ನ ಸಹೋದರ ಸಹೋದರಿಯರೇ, ಅವರು ಐಗುಪ್ತ ಕೆಂಪು ಸಮುದ್ರದ ನೀರನ್ನು ಅಡ್ಡಗೋಡನ್ನಾಗಿ ನಿಲ್ಲಿಸಿ ಇಸ್ರಾಯೇಲನ್ನು ದಾಟಿಸಿದ ಮೇಲೆ ಕಾನಾನ್ ದೇಶ ಸೇರಬೇಕಾದರೆ ಬರೀ 40 ದಿವಸ ನಡೆದಿದ್ದರೆ ಸಾಕಾಗಿತ್ತು. ಅದರಲ್ಲಿ ದೇವರ ಮಾತಿಗೆ ವಿಧೇಯರಾಗದೆ ಮೋಶೆ ಆರೋನರ ವಿರುದ್ಧ ಗುಣಗುಟ್ಟಿದ್ದರಿಂದ, ದೇವರ ವಿರುದ್ಧ ಗುಣಗುಟ್ಟಿದ್ದರಿಂದ ಅವರನ್ನು 40 ದಿವಸದ ಬದಲು 40 ವರ್ಷ ದಂಡಿಸಿದರು. 1 ದಿವಸಕ್ಕೆ 1 ವರ್ಷದಂತೆ ಆ ಮರುಭೂಮಿ ಕಾಡಲ್ಲಿ ಅಲೆದಾಡಿಸಿದರು. ಕಾರಣ, ದೇವರವರ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಮರೆತು ಮತ್ತು ಅವರು ಒಳ್ಳೆಯದಾಗ್ತಾ ಬಂದಾಗ ದೇವರನ್ನು ಬಿಟ್ಟು ಈ ಲೋಕದ ಜೀವನಕ್ಕೆ, ಸೈತಾನ್ನ ರಾಜ್ಯದ ವಿಷಯಕ್ಕೆ ತಿರುಗಿ ದೇವರಿಗೆ ವಿರುದ್ಧವಾಗಿ ಅವರು ನಡೆದುದರಿಂದ, ಗುಣಗುಟ್ಟಿದ್ದರಿಂದ ಏನಾಯಿತು? 40 ದಿವಸದ ಬದಲು 40 ವರ್ಷ ಅವರನ್ನು ದಂಡಿಸಿದರು. ಅರಣ್ಯಕಾಂಡ 14ನೇ ಅಧ್ಯಾಯದಲ್ಲಿ ಇದನ್ನು ನಾವು ಓದಿಕೊಳ್ಳಬಹುದು. ಹಾಗೆ ಇವತ್ತು ನಾವು ಕೂಡ ಒಂದು ವೇಳೆ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಮರಣ ಪಾಶದಿಂದ, ಕೇಡು, ಗಂಡಾಂತರ, ಶತ್ರುಗಳ ಕೈಯಿಂದ, ನಾನಾ ರೀತಿ ನಮ್ಮ ಹಿರಿಯರ ನಮ್ಮಿಂದ ಬಂದಂಥ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ನಡೆಸ್ತಾ ಇರುವಾಗ ಉನ್ನತ ಸ್ಥಿತಿಗೆ ನಾವು ಬಂದಿದ್ದೇವೆ ಅಂತ ಹೇಳಿ ಮತ್ತೆ ಈ ಲೋಕದ ವಿಷಯಕ್ಕೆ ನಾವು ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಮನೆ, ಗಾಡಿ, ಅಲಂಕಾರ, ಬಟ್ಟೆಗಳು, ಬಣ್ಣ ಹಚ್ಚಿಕೊಳ್ಳೋದು, ನಾನಾ ಥರದ ಹಬ್ಬ ಹುಣ್ಣಿಮೆಗಳು, ಕೇಕೆ ಹಾಡೋದು, ಕುಣಿಯೋದು, ನಾನಾ ಥರದ ಸ್ಟೈಲು ಬಟ್ಟೆಗಳು, ಮೇಕಪ್ಗಳು, ಹೀಗೆ ಮಾಡಿಕೊಂಡು ದೇವರ ಮಾತಿಗೆ ಅವಿಧೇಯರಾಗಿ ನಾವು ಹೋದರೆ ಇದೇ ರೀತಿ 40 ವರ್ಷಗಳ ಕಾಲ ನಾವು ನಮ್ಮನ್ನು ಖಂಡಿತವಾಗಿ ಏನು ಮಾಡ್ತಾರೆ? ದೇವರು ದಂಡಿಸುವವರಾಗಿದ್ದರೆ ಪುನಃ ಅದೇ ಕಷ್ಟ, ಸಂಕಟ, ದುಃಖಗಳು, ನಾವು ದೇವರ ವಿರುದ್ಧ ಗುಣಗುಟ್ಟವರಾಗಬಹುದು. ಇದು ತಪ್ಪು ನಮ್ಮದಾಗಿರುತ್ತದೆ. ಹಾಗೆ ಮಾಡಿದರೆ ನೋಡಿ, ಮತ್ತು 10ನೇ ವಚನವನ್ನು ನೆನಪಿಗೆ ತಂದುಕೊಳ್ಳೋಣ. ಆದ್ದರಿಂದ ನಾನು ಆ ಸಂತತಿಯವರ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವರು ಎಂದು ಹೇಳಿದೆನು. ಆದರೆ ಅವರು ನನ್ನ ಮಾರ್ಗವನ್ನು ತಿಳಿದುಕೊಳ್ಳಲಿಲ್ಲ. ನಾವು ಮಾಡಿದಂಥ ಪಾಪ ನಮ್ಮ ಮಕ್ಕಳು 3-4 ಮಕ್ಕಳ ಕಾಲ ಸಂತತಿಗೆ ಕೂಡ ಬರ್ತದೆ ಎಂಬುದನ್ನು ಬಹಳ ಎಚ್ಚರವಾಗಿಟ್ಟುಕೊಳ್ಬೇಕು. ಆದರೆ ಅನೇಕರು ಹೇಳ್ತಾ ಇದ್ದಾರೆ, ಹಾಗೆಲ್ಲ ಬರುವುದಿಲ್ಲ, ಇದೆಲ್ಲ ಸುಳ್ಳು ಎಂಬುದಾಗಿ. ಅನೇಕ ಇವತ್ತು ಸುಳ್ಳು ಬೋಧಕರು, ಪಾಸ್ಟರ್ಗಳು ಇಂಥವರೆಲ್ಲ ಹೇಳಿಕೊಂಡು ವಂಚಿಸ್ತಾ ಇದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರವಿರಬೇಕು. ಮುಂದಿನ ದಿವಸಗಳಲ್ಲಿ ಇದಕ್ಕಿಂತ ಹೆಚ್ಚಿನದಾಗಿ ನಾವು ತಿಳಿದುಕೊಳ್ಳಬಹುದು. ಆದ್ದರಿಂದ ಬಹಳ ಎಚ್ಚರ. ಈಗ ನನ್ನ ಮುಖಾಂತರ ದೇವರು ನಿಮಗೆ ತಿಳಿಯಪಡಿಸುವುದು, ಅದನ್ನು ನೀವು ಕೇಳುವುದು ಮಾತ್ರ
ಮಾತ್ರವಲ್ಲ, ಪ್ರತಿ ದಿವಸ ಹಿಂದೆ ಹೇಳಿದ್ದೇನೆ, ಒಂದು ನೋಟ್ಬುಕ್ ತಗೊಳ್ಳಿ, ಪೆನ್ ಇಟ್ಟುಕೊಳ್ಳಿ, ವಚನಗಳನ್ನು ಬರ್ಕೊಳ್ಳಿ. ಆಮೇಲೆ ನಿಮಗೆ ಸಮಯ ಸಿಕ್ಕಿದಾಗ, ಇಲ್ಲದ್ರೆ ದಿವಸಕ್ಕೆ ಇಂತಿಷ್ಟು ಸಮಯ ಅಂತ ನಿಗದಿಪಡಿಸಿ, ಆವಾಗ ನೀವು ಅದನ್ನು ಪ್ರತಿ ದಿವಸ ಅಭ್ಯಾಸ ಮಾಡಿಸಬೇಕು. ಒಂದು ವೇಳೆ ನಾನು ಕೂಡ ಸುಮ್ಮನೆ ಏನೇನೋ ಹೇಳಿ ನಿಮ್ಮನ್ನು ವಂಚಿಸುವುದಾದರೆ ದೇವರ ಕೋಪವು ನನಗೂ ಕೂಡ ಬಂದೇ ಬರುತ್ತದೆ. ನಾನು ಕೂಡ ದೇವರ ಮುಂದೆ ಯಾವ ದೊಡ್ಡವನಲ್ಲ, ನಿಮ್ಮ ಹಾಗೆ ನಾನು ಕೂಡ ಒಂದು ಮನುಷ್ಯನಾಗಿದ್ದೇನೆ. ಆದ್ದರಿಂದ ಖಂಡಿತ ಎಚ್ಚರಿಸಿ ದೇವರಿಂದ ಆಶೀರ್ವಾದವನ್ನು, ಎಚ್ಚರವಿದ್ದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಮಕ್ಕಳು ಕೂಡ ಆಶೀರ್ವಾದ ಹೊಂದಿ ಚೆನ್ನಾಗಿ ದೇವರ ರೀತಿಯಲ್ಲಿ ಬೆಳೆಯುವಂತಾಗಲಿ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಾಗಲಿ. ಇಲ್ಲಿಂದ ನಾಳೆಗೂ ಕೂಡ ಇದೇ ಅಧ್ಯಾಯದಲ್ಲಿ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಸಂದೇಶದ ಭಾಗವನ್ನು ನನ್ನ ಸಹೋದರ ಸಹೋದರಿಗೆ ಬಹಳ ಚೆನ್ನಾಗಿ ನೀವು ಅರ್ಥವಾಗುವ ಹಾಗೆ ಬಿಡಿಸಿ ತಿಳಿಸುವಂತೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದರಲ್ಲಿ ಒಂದು ವೇಳೆ ಕೇಳಿದಂಥ ನನ್ನ ಸಹೋದರ ಸಹೋದರಿ ಏನಾದರೂ ತಪ್ಪಿ ಹೋಗಿರುವುದಾದರೆ ದೇವರೇ ಅವರಿಗೆ ಸರಿಯಾದ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ಅವರು ಜೀವಿಸುವುದಾದರೆ ಅವರನ್ನು ನೀವು ಕ್ಷಮಿಸಿ ನಿಮ್ಮ ಮಾರ್ಗದಲ್ಲಿ ನಡೆಸಿರಿ. ಸ್ವಾಮಿ, ಯೆಹೋಶುವನ ಹಾಗೆಯೂ ಕಾಲೇಬನ ಹಾಗೆಯೂ 1,44,000 ಮಂದಿಗೆ ನೀವು ಹೇಗೆ ನಿಮ್ಮ ಪವಿತ್ರಾತ್ಮರ ಮುದ್ರೆಯನ್ನು ಒತ್ತಿಸಿದ್ದೀರೋ ಅದೇ ಮುದ್ರೆ ಅವರ ಮೇಲೆ ಕೂಡ ಇರಬೇಕು. ಸ್ವಾಮಿ, ಅವರ ಮೇಲೆ ಕೋಪಗೊಳ್ಳಬಾರದು. ನೀವು ಕ್ಷಮಿಸುವ ದೇವರು, ಪಾಪ ಪರಿಹಾರ ಬಿಡುಗಡೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ. ಆದ್ದರಿಂದ ವಿಶೇಷವಾಗಿ ಅವರನ್ನು ಕ್ಷಮಿಸಿ, ಅವರನ್ನು ರಕ್ಷಿಸಿರಿ, ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.